ಹಾಯ್ ಹಲೋ ನಮಸ್ಕಾರ. ನಾನು ಬಂದಿದ್ದೀನಿ ಹೊಸ ವಿಡಿಯೋ ಜೊತೆ. ಇವತ್ತು ನಾನು ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬನ್ನಿ. ಸೊ ಆ ಪ್ಲೇಸ್ ಏನಪ್ಪ ಅಂದರೆ ಚಿನಗ ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ಒಂದು ಒಳ್ಳೆ ಜಾಗ, ಒಂದೊಳ್ಳೆ ಪ್ಲೇಸ್. ಸೊ ಬೆಟ್ಟ ಕಾಡು ಮಧ್ಯ ಇರೋವಂಥ ಒಂದು ಜಾಗ. ಸೊ ಒನ್ ಡೇ ಪಿಕ್ನಿಕ್ ಮಾಡೋದಕ್ಕಂತೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಟ್ರೆಕ್ಕಿಂಗ್ ಮಾಡೋದಕ್ಕೂ ಒಂದು ಒಳ್ಳೆ ಜಾಗ. ಸೊ ಈ ಪ್ಲೇಸ್ನ ನೀವು ಒಂದು ಸಲ ಹೋಗಿ ಭೇಟಿ ಮಾಡಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಈ ಪ್ಲೇಸು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಹಾಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ. ಸೊ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಅರಣ್ಯ ಇಲಾಖೆಯಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡು ನೀವು ಟ್ರೆಕ್ಕಿಂಗ್ಗೆ ಹೋಗಬೇಕಾಗತ್ತೆ. ಸೊ ನಾನು ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ನಾನು ಏನೋ ಈ ಪ್ಲೇಸಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ಈ ಪ್ಲೇಸ್ ಈ ಥರ ಇದೆ, ಚೆನ್ನಾಗಿದೆ, ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಸೊ ಹೋಗಬೇಕು, ಹೆಂಗಿದೆ ಈ ಪ್ಲೇಸು ಅಂತ ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಕೂಡ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಚಿನಗ ಅಂತ ಅಂದ್ಕೊಂಡೆ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದೀನಿ ನಾನು. ಬೇರೆ ಊರಿಗೆ ಹೋದ್ಮೇಲೆ ಗೊತ್ತಾಯಿತು, ಇದು ಚಿನಗ ಅಲ್ಲ, ಯಾವುದೋ ಬೇರೆ ಊರು. ನಾನು ಆ್ಯಕ್ಚುಲಿ ಹೋಗಿದ್ದು ಬೀರನ್ಕಲ್ಲೇ ಚಿನಗ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ತುಂಬ ಬೇಜಾರಾಯಿತು. ಆದ್ರೂ ಬೀರನ್ಕಲ್ಲಲ್ಲಿ ಒಳ್ಳೆ ನೋಡೋವಂಥ ಪ್ಲೇಸ್ ಇತ್ತು. ಅದು ಕೂಡ ಒಂದು ಟ್ರೆಕ್ಕಿಂಗ್ ಪ್ಲೇಸೇ. ಆ ಪ್ಲೇಸ್ನ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಆ ಪ್ಲೇಸೆಲ್ಲ ಓಡಾಡಿಕೊಂಡು ಕೆಳಗಡೆ ಬಂದಾಗ ವಿಚಾರಿಸ್ದೆ ನಾನು, ಸರ್ ಇದು ಮುಂದೆ ಹೋಗಿ ಬೆಟ್ಟದ ಹತ್ರ ಒಂದು ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು, ಚೆನ್ನಾಗಿದೆ ಜಾಗ, ಹೋಗಿ ಬನ್ನಿ ಅಂತ ಅಂದರು. ಬಟ್ ಅವರು ಹೇಳಲಿಲ್ಲ ಚಿನಗನೇ ಅದು ಅಂತ ಅಂದ್ಬಿಟ್ಟು. ನನಗೆ ಚಿನಗ ಬಂದ್ಬಿಟ್ಟು ದೂರ ಇದೆ, ಒಂದು 15 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ನಾನಿರೋ ಪ್ಲೇಸಿಂದ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಬೇಜಾರಾಗಿದ್ದೆ. ನಾನು ಇವ್ರು ಯಾವುದೋ ದೇವಸ್ಥಾನ ಹೇಳಿದ್ರಲ್ಲ, ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದರೆ, ನಾನು ಅಂದ್ಕೊಂಡಿದ್ದ ದೇವಸ್ಥಾನಕ್ಕೆ ಹೋಗಿದ್ದೀನಿ. ರಂಗನಾಥ ಸ್ವಾಮಿಗೆ ಇಬ್ಬರು ಹೆಂಡ್ತಿಯವರು. ಸೊ ಈಗ ಕಾಣಿಸ್ತಿದೆಯಲ್ಲ, ಇದು ಲಕ್ಕಮ್ಮನ ಗುಡಿ ಅಥವಾ ಶ್ರೀದೇವಿ ಗುಡಿ ಅಂತಲೇ ಹೇಳ್ಬೋದು. ಇನ್ನೊಂದು ದೇವಸ್ಥಾನದ ಆ ಕಡೆ ಮಕ್ಕಿದೆ, ಅದು ಭೂದೇವಿ ದೇವಸ್ಥಾನ ಅಥವಾ ತೊಳ್ಚಮ್ಮನ ದೇವಸ್ಥಾನ ಅಂತ ಕರೀತಾರೆ. ಈ ಪ್ರಾಂಗಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಬಿಟ್ಟು ಇನ್ನೂ 2 ಗುಡಿಗಳಿದ್ದಾವೆ. ಒಂದು ಗೋವಿಂದರಾಜ ದೇವಸ್ಥಾನ, ಇನ್ನೊಂದು ಭೂತಪ್ಪನ ದೇವಸ್ಥಾನ ಅಂತ ಕರಿತೀವಿ. ಈಗ ಕಾಣಿಸ್ತಿದೆಯಲ್ಲ ಬಂಡೆ, ಈ ಬಂಡೆಯ ಕೆಳಗಡೆ ದೇವರಿರೋದು. ಈ ಬಂಡೆ ಕೆಳಭಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗೋಡೆ ಕಾಣಿಸ್ತಾ ಇದೆ. ಸೊ ಗೋಡೆಯ ಮೇಲ್ಗಡೆ ಬಂಡೆ ಇದೆ, ಆ ಬಂಡೆ ಕೆಳಗಡೆ ದೇವರಿದೆ. ಇದೇ ತೊಳ್ಚಮ್ಮನ ದೇವಸ್ಥಾನ ಅಥವಾ ಭೂದೇವಿ ದೇವಸ್ಥಾನ ಅಂತ ಕರೀತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ದ್ವಾರ ಇದು. ನೋಡಿ, ಆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದು ಬಂಡೆ. ಆ ಬಂಡೆ ಕೆಳಗಡೆ ರಂಗನಾಥ ಸ್ವಾಮಿ ಇರೋದು, ಚಿನಗ ರಂಗನಾಥ ಸ್ವಾಮಿ. ಸೊ ಈ ದೇವರಿಗೆ ಇನ್ನೊಬ್ಬ ಅಣ್ಣ ಇದ್ದಾರೆ. ಇವರು ಅಣ್ಣ ತಮ್ಮಂದಿರಿಬ್ಬರು ಕೂಡ.
ದೊಡ್ಡವರು ಬಂದ್ಬಿಟ್ಟು ದೊಡ್ಡಯ್ಯ ಅಂತ ಕರೀತಾರೆ. ಇವರು ಎರಡನೇವರು ರಂಗನಾಥ ಅಥವಾ ದೊಡ್ಡ ರಂಗನಾಥ, ಚಿಕ್ಕ ರಂಗನಾಥ ಅಂತಲೂ ಕರೀತಾರೆ. ಸೊ ದೊಡ್ಡ ರಂಗನಾಥ ದೇವಸ್ಥಾನ ಆ ಕಡೆ ಮಕ್ಕಿದೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಇದು ಚಿಕ್ಕ ರಂಗನಾಥ ಸ್ವಾಮಿ ದೇವಸ್ಥಾನ. ಇವರಿಬ್ರದ್ದು ಕಥೆನ ನಾನು ಹೇಳ್ತೀನಿ ಆಮೇಲಿಂದ. ಚಿನ್ನದ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ದೇವರ ವಿಗ್ರಹ. ಈಗ ನಾವು ದೊಡ್ಡಯ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ರಂಗನಾಥ ಸ್ವಾಮಿಯ ಅಣ್ಣ. ಅದು ಹಿಂಗೆ ಗುಡ್ಡ, ಸಖತ್ ಗುಡ್ಡ. ಅದು ಗುಡ್ಡನೇ, ಹಿಂಗೆ ದಾರಿ ಹಿಂಗೆ ಅಲ್ಲಿ ಇದು ಮಳ್ಳರ ಮಳ್ಳು ಬರೀ ಬಂಡೆ ವಾರದ ಆ ಥರ ಮಾಡಿಸ್ಕೊಂಡವ್ರಲ್ಲ ನಮ್ಮ ಮಕ್ಕಳು ಅಷ್ಟೇ ಸಾಕು. ಹೂವು ಗಿವ ಕೊಡುತ್ತಾ ದೇವರು? ಇಬ್ರು ಕೊಡ್ತಾರಾ? ಹಾಂ, ಇವರು ಕೆಳಗವ್ರೆ. ಅದೇ ನನಗೆ ಜಾಗ ನಿಂಗಿಲ್ಲ ಅಂದ್ರೆ ನಾವು ಮಾಡ್ಕೊಂಡು ಕೇಳ್ಕೊಂಡು ನಮ್ಮ ಮೇಲೆ ಅನ್ನ ಕೇಳ್ದು ಈಗ ಹಂಗಂತ ಇಟ್ಕೊಂತಾರ. ಇಲ್ಲ ಈಗ ಯಾವಂತ ಜಗಳನೇ ಆಗ್ಬಿಡ್ತಾರೆ. ನಮ್ಮ ಅಕ್ಕ ಮಗನೇ ನಮ್ಮ ಮನೆಗೆ ನಮ್ಮ ಅಪ್ಪ ಕಡ್ಮೆಕಾಯಿ ಮೇಲೆ ಜಗಳ ಮೇಲೆ ನಾವು ಕಡ್ಮೆಕಾಯಿ ತಿಂತೀವಲ್ಲ, ನೀರು ಹರಿತಾ ಇದೆ. ಓ ಇಲ್ಲೇ ಇಲ್ಲೇ ಅವರೇ ತುಳಿದುಳು ಅಂತ ಯಾವಾಗ ನೀರೇ. ಹಾಂ, ಚೆನ್ನಾಗೈತೆ ಜಾಗ. ಈಗ ನೀವು ನೋಡ್ತಾ ಇರೋದೇ ದೊಡ್ಡಯ್ಯ ದೇವಸ್ಥಾನ, ರಂಗನಾಥ ಸ್ವಾಮಿಯ ಅಣ್ಣನ ಗುಡಿ. ನೀರು ಈ ದೇವಸ್ಥಾನ ದೇವರ ವಿಶೇಷತೆಯೂ ಅಷ್ಟೇ. ಈ ದೇವರು ಕೂಡ ನಾವು ಅಂದ್ಕೊಂಡಿದ್ದೇನಾದರೂ ಆಗಬೇಕು ಅಂತಂದರೆ ಆಗುತ್ತೆ ಅನ್ನೋದಾದರೆ ಹೂನ ಕೊಡುತ್ತೆ. ಪಕ್ಕದಲ್ಲೇ ನೀರಾಗುತ್ತೆ. ಈ ಪ್ಲೇಸಿಗೆ ನಾವು ಮಳೆಗಾಲ ಇಲ್ಲ ಚಳಿಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ಎನಿ ಟೈಮ್ ಮಳೆ ಬೀಳ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀರು ಕೂಡ ಚೆನ್ನಾಗಿ ಹರಿತಾ ಇರುತ್ತೆ. ನೀರು ಎಷ್ಟು ಚೆನ್ನಾಗಿದೆ ನೀರು ಅಂತ ಅನ್ಬೋದು. ಸುತ್ತ ಕಾಡು, ನಡುವೆ ಜುಳು ಜುಳು ಹರಿಯುವ ನೀರು. ಈ ದೇವಸ್ಥಾನದ ಹಿಂದಗಡೆ ದಾರಿ ಇದು. ಈ ದಾರಿಲಿ ನಾವು ಸೀದಾ ಹೋದರೆ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. ಸೊ ಅಲ್ಲಿಗೆ ನಾವು ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಆನ್ಲೈನ್ ಫಾರ್ಮ್ ಬರುತ್ತೆ, ಅದನ್ನು ಫಿಲ್ ಮಾಡಿಬಿಟ್ಟು ನಾವು ಹೋಗಬೇಕು. ದೇವಸ್ಥಾನದ ಒಳಗಡೆ ಹೋಗೋಣ. ಬಾಗಿಲು ನೋಡಿ ಎಷ್ಟು ಚಿಕ್ಕದು.
ಬೆಳಗ್ ಬಿಡ್ರಿ ಇವಾಗ ಹೇಳ್ತಿದೀವಿ ಫೋಟೋ ಇನ್ನು ಸ್ಥಳೀಯ ಕತೆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಈ ದೇವಸ್ಥಾನ ಅಂದರೆ ಮೊದಲು ಇಲ್ಲಿ ದೇವಸ್ಥಾನ ಇರಲಿಲ್ಲ. ಸುಮಾರು ದೇವಸ್ಥಾನ ಕಟ್ಟಿ ಆಲೆ ಸುಮಾರು ವರ್ಷಗಳೇ ಆಗಿದೆ ಅಂತಲೇ ಹೇಳ್ಬೋದು. ಒಂದು 500-600 ವರ್ಷಗಳೇ ಆಗಿದೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಅಂದರೆ ಈ ದೇವರು ಇರೋದು ಹೇಗೆ ಗೊತ್ತಾಯಿತು ಅಂದರೆ, ಪಕ್ಕದಲ್ಲೇ ಇದ್ದಂಥ ಊರಿನವರು ಕಾಡಿಗೆ ಬಿದಿರು ಸೊಪ್ಪು ಅದು ಇದು ಹಸುಗಳನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಮೇದರು ಅಂತ ಅಂದ್ಬಿಟ್ಟು ಅದೊಂದು ಜನಾಂಗ. ಅವ್ರು ಬಂದು ಬಿದಿರನ್ನ ಕಟ್ಕೊಂಡು ಹೋಗ್ಬೇಕಾದ್ರೆ, ಸೊ ಬಿದಿರಿಗೆ ಮಚ್ಚಲ್ಲಿ ಹೊಡಿಬೇಕಾದ್ರೆ ಆಯ ತಪ್ಪಿ ಮಚ್ಚು ಕಲ್ಲಿಗೆ ಹೊಡೆಯುತ್ತೆ. ಕಲ್ಲಿಗೆ ಹೊಡೆದಾಗ ಆ ಕಲ್ಲು ಗಾಯ ಆಗುತ್ತೆ, ಅಂದರೆ ಏಟು ಬಿದ್ದು ಚಕ್ಕೆ ಥರ ಎದ್ದೊಳೋದು ಆ ಥರ ಆಗುತ್ತೆ. ಅದಾದಮೇಲೆ ಅದ್ರ ಚಕ್ಕೆಯ ಗಾಯದಿಂದ ರಕ್ತ ಸುರಿತಾ ಇರುತ್ತೆ. ಸೊ ಇದನ್ನು ನೋಡ್ತಾರೆ, ಆಶ್ಚರ್ಯ ಆಗುತ್ತೆ, ಏನೋ ಇರ್ಬೋದು ಅಂತ ಅವ್ರಿಗೇನು ಗೊತ್ತಾಗಲ್ಲ, ಹೊರಟೋಗ್ತಾರೆ. ಬಟ್ ಇದಾದಮೇಲಿಂದ ಅವರಿಗೆ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ವಿಚಾರಿಸಿದಾಗ ಇದ್ರ ಬಗ್ಗೆ ಅವರು ಇದನ್ನು ಮಾಡಿದಾಗ ಹುಡುಕ್ದಾಗ, ಸೊ ಅದು ಕಲ್ಲು ಬಂದು ದೇವರಲ್ಲಿ ವಾಸ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದು ರಂಗನಾಥ ಸ್ವಾಮಿ ಅಂತ ಗೊತ್ತಾಗುತ್ತೆ. ಆವಾಗ ಬಂದು ಅವರು ದೇವಸ್ಥಾನ ಕಟ್ಟಿ ಇದನ್ನು ದೇವ್ರಿಗೆ ಒಂದು ಸೇವೆ ಅಂತ ಮಾಡ್ತಾರೆ. ಸೊ ಅವರ ಪ್ರಾಯಶ್ಚಿತ್ತಕ್ಕೋಸ್ಕರ ದೇವಸ್ಥಾನ ಮುಂದೆ ಮೂವರನ್ನ ಕೆತ್ತಿದ್ದಾರೆ ನೋಡಿ, ಈ ಪಿಕ್ಚರಲ್ಲಿ ಕಾಣಿಸ್ತಾ ಇದ್ದಾರೆ, ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನಾನು ನೋಡಿ. ಇವರೇ ಮೇದ್ರು. ಸೊ ಇವರು ನಾನು ಮಾಡಿರೋ ತಪ್ಪಿಗೋಸ್ಕರ ಬರೋವಂಥ ಭಕ್ತಾದಿಗಳು ನಮ್ಮನ್ನು ತುಳ್ಕೊಂಡು ದೇವರ ದರ್ಶನಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಅಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ವಾಡಿಕೆ. ಸೊ ಅದಾದಮೇಲೆ ಇನ್ನೊಂದು ಕತೆ ಇದೆ. ಬೀರಂಕಲ್ನ ಒಬ್ಬ ಶ್ರೀಮಂತ ಇರ್ತಾರೆ, ಅವರ ಹಸುಗಳಿರ್ತವೆ. ಹಸುಗಳನ್ನ ಒಬ್ಬ ಆಳು ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಕಾಡಿಗೆ. ಅದರಲ್ಲಿ ಒಂದು ಹಸು ಬಂದ್ಬಿಟ್ಟು ಈ ದೇವರ ಅಂದರೆ ಈ ವಿಗ್ರಹ ಏನಿದೆ ಆ ವಿಗ್ರಹಕ್ಕೆ ಬಂದು ಹಾಲು ಕೊಡ್ತಾ ಇರತ್ತೆ. ದೇವಸ್ಥಾನ ಆಗೋದಕ್ಕಿಂತ ಮುಂಚೆ ಹಾಲು ಕೊಡ್ತಿರತ್ತೆ. ಹಾಲು ಮನೆಗೆ ಹೋದಾಗ ಆ ಹಸುವಿನಿಂದ ಹಾಲು ಕರೆದ್ರೆ ಹಾಲು ಬರ್ತಾ ಇರಲ್ಲ. ಸೊ ಇವ್ರೇನು ಮಾಡ್ತಾರೆ, ಇವರು ಸಾಹುಕಾರ ಇರ್ತಾರಲ್ಲ, ಆಳನ್ನ ಬೈತಾರೆ, ನೀನೇನೋ ಮಾಡ್ತಿದ್ಯಾ ಅಂತ. ಇಲ್ಲ ಅಂತ ಹೇಳಿದಾಗ ಅವರೇ ಒಂದು ದಿವಸ ಹೊಡ್ಕೊಂಡು ಹೋಗ್ತಾರೆ ಹಸು ನೋಡ್ಕೊಂಡು ಹೋದಾಗ ಆ ಹಸುನೇ ಅಬ್ಸರ್ವ್ ಮಾಡ್ತಾರೆ ಅವರು. ಹಸು ಏನು ಮಾಡುತ್ತೆ, ಹೋಗುತ್ತೆ ಅಲ್ಲಿ ಆ ಬಿದಿರು ಇದರಲ್ಲಿ ಹೋಗ್ಬಿಟ್ಟು ಹಾಲನ್ನ ಕೊಡ್ತಾ ಇರತ್ತೆ. ಇದನ್ನು ನೋಡ್ತಾರೆ. ಆಮೇಲಿಂದ ಅವರು ಇದನ್ನು ಅದು ಹಸುಗೆ ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟಾದಮೇಲೆ ಅವ್ರಿಗೂ ಕೂಡ ಕಷ್ಟ ಸ್ಟಾರ್ಟ್ ಆಗುತ್ತೆ. ಅವರು ಮತ್ತೆ ವಿಚಾರಿಸಿದಾಗ ಅದು ದೇವರು ಅಂತ ಗೊತ್ತಾಗುತ್ತೆ. ಆವಾಗ ದೇವಸ್ಥಾನ ಕಟ್ಟಿ ಅವ್ರ ಸೇವೆನ ಅವ್ರು ಮಾಡ್ತಾರೆ. ಇದು 2 ಕತೆ. ಇನ್ನು ನಮ್ಮ ಪ್ರದೇಶದಲ್ಲಿ ಋಷಿಮುನಿಗಳು ಎಲ್ಲ ವಾಸ ಇದ್ದಾರೆ, ವಾದ್ಯಗೋಷ್ಠಿ ಮಾಡೋರು ವಾಸ ಇದ್ದಾರೆ. ಆದರೆ ಅವ್ರು ಯಾರು ಕಣ್ಣಿಗೆ ಕಾಣಲ್ಲ ಅನ್ನೋದು ಕೂಡ ಇದೆ. ಪರ್ಟಿಕ್ಯುಲರ್ ಡೇಟಲ್ಲಿ ಅವರೆಲ್ಲ ಸೇರಿಕೊಂಡು ವಾದ್ಯಗೋಷ್ಠಿಯೊಂದಿಗೆ ಭೂಮಾರ್ಗವಾಗಿ ಆ ಪ್ಲೇಸಿಂದ ಚಿನಗಾ ಪ್ಲೇಸಿಂದ ಶಿವಗಂಗೆಗೆ ಹೋಗ್ತಾರೆ. ಅಲ್ಲೋಗಿ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ ಅಂತ ಒಂದು ಇದಿದೆ, ನಂಬಿಕೆ ಇದೆ. ಹಾಗೆ ಕೂಡ ಬೀರನ್ಕಲ್ಗೂ ಹೋಗ್ಬಿಟ್ಟು ಬರ್ತಾರೆ ಅನ್ನೋದು ಕೂಡ ನಂಬಿಕೆ ಇದೆ. ಇದು ಆ ಪ್ಲೇಸಿನ ಸ್ಥಳೀಯ ಕತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.